ಏನಿಲ್ಲ, ನನಗೆ ಒಂದು ಸ್ವಲ್ಪ ಸಿಸೇರಿಯನ್ ಆಗಿದ್ದಲ್ಲ, ಅದು ಮೈಲ್ಡ್ ಆಗಿ ಪಸ್ಸಾಗಿತ್ತು. ಪಾಪು ಇಲ್ಲಿ ಮಲಗಿದ್ದಾನೆ, ತೊಟ್ಲಲ್ಲಿ ಮಲಗಿಸಿದ್ದೀನಿ. ಫಸ್ಟ್ ಟೈಮ್ ಅವನು ಕ್ರ್ಯಾಂಕಿ ಆಗಿದ್ದು ಇಷ್ಟು ದಿನಕ್ಕೆ, ಹುಟ್ಟಿದ ದಿನದಿಂದ ನೆನ್ನೆ ತನಕ. ಚೆನ್ನಾಗಿ ಅನ್ನಿಸ್ತು, ಎಲ್ಲ ಒಂಥರ ಹೊಸ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಹೊಸ ಫೀಲಿಂಗ್ಸು. ಯೂಶಲಿ ಗಂಡು ಮಕ್ಕಳು ಉಲ್ಟಾ ಇರಬೇಕು, ನಮ್ಗೆ ನಾವೇ ತಡ್ಕೊಳ್ಳೋದು ಅಂತ. ಹಿಂಗೆ ಅದಕ್ಕೆ ಜಗಳ ಆಡಿ, ನೀವು ಆಡಿ ಜಗಳ. ಕ್ಲೌಡ್ 9 ಅಲ್ಲಿ ಅವರೇ ಇವಾಗ, ಇವರು ನಾವಿನ್ನು ಮದರ್ವುಡ್ಡಲ್ಲೇ ಇದ್ದೀವಿ. ಹಾಯ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ತುಂಬ ದಿನ ಆದಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಕಂಪ್ಲೀಟ್ ರೆಸ್ಟಲ್ಲಿದ್ದೆ ನಾನು. ಸುಮಾರು ಜನ ಅಂದ್ಕೊಂಡಿದ್ದೀರಾ, ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ರೀಸೆಂಟಾಗಿ ವಿಡಿಯೋ ಪೋಸ್ಟ್ ಮಾಡಿದ್ನಲ್ಲ, ಒಂದು ಸೂತ್ಕ ಕಳ್ಕೊಂಡಿದ್ದೊಂದು, ಇನ್ನೊಂದು ಇಲ್ಲಿಂದ ಊರಿಗೆ ಹೋಗಿದ್ದು. ಅದ್ರ ಸುಮಾರು ಜನ ಕಮೆಂಟ್ ಆಗ್ತಾಯಿದ್ರಿ, ಮೇಡಮ್ ರೆಸ್ಟ್ ಮಾಡಿ ಅಂತ. ನಿಮಗೆ ಗೊತ್ತಿಲ್ಲ, ನಾನು ಕಂಪ್ಲೀಟ್ ರೆಸ್ಟಲ್ಲಿದ್ದೆ. ಇನ್ಫ್ಯಾಕ್ಟ್ ಆ ವಿಡಿಯೋಸ್ಗಳನ್ನು ಕೂಡ ನಾನೆಲ್ಲ ಶೂಟ್ ಮಾಡಿದ್ದು, ನೀವೇ ನೋಡ್ದಂಗೆ ನನ್ನ ಪಾಡಿಗೆ ನನ್ನ ಕೆಲಸದಲ್ಲೇ ನಾನು ಬ್ಯುಸಿ ಇದ್ದೆ. ಮೊನ್ನೆ ಅಲ್ಲೊಂದು ಇಲ್ಲೊಂದು ಬೈಟ್ಗಳನ್ನ ಮತ್ತೆ ನನ್ನ ಮಕ್ಕಳುಗಳು ಶೂಟ್ ಮಾಡ್ಕೊಂಡಿದ್ದು, ಅದನ್ನ ಹೆಂಗೋ ಹಂಗೆ ಮಾಡಿ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಯಾಕೆಂದರೆ ಅದು ಅಪ್ಡೇಟ್ ಕೊಡಬೇಕಲ್ಲ, ಹಾಗಾಗಿ. ಸೊ ಪುನಃ ಊರಿಂದ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹೇಳಿದ್ದೀನಿ ಮೊನ್ನೆ, ನಮ್ಮ ಅಕ್ಕ ನಮ್ಮ ಅಪ್ಪಂಗೆ ಕುಕ್ಕಿಂಗ್ ಕ್ಲಾಸ್ ತಗೊಂಡಿದ್ವಲ್ಲ, ಅದರಲ್ಲಿ ಹೇಳಿದ್ದೀನಿ ಅನಿವಾರ್ಯ ಕಾರಣಗಳಿಂದ ಬಂದ್ವಿ ಅಂತ. ಏನಿಲ್ಲ, ನನಗೆ ಒಂದು ಸ್ವಲ್ಪ ಸಿಸೇರಿಯನ್ ಆಗಿದ್ದಲ್ಲ, ಅದು ಮೈಲ್ಡ್ ಆಗಿ ಪಸ್ಸಾಗಿತ್ತು. ಅದು ಡ್ರೆಸ್ಸಿಂಗ್ ಮಾಡಬೇಕಿತ್ತು ಎವ್ರಿ ಡೇ. ನನಗೆ ಯಾಕೋ ಅಲ್ಲಿ ಊರಲ್ಲಿ ಕಂಫರ್ಟ್ ಆಗ್ತಿರ್ಲಿಲ್ಲ. ಆ್ಯಂಡ್ ನನ್ನ ಡಾಕ್ಟ್ರಿಗೆ ಕಾಲ್ ಮಾಡಿದಾಗ ಅವರು ಬೆಂಗಳೂರಿಗೆ ಬಂದ್ಬಿಡಿ ನೀವು ಅಂತ ಅಂದರು. ಈ ವಿಚಾರದಲ್ಲೆಲ್ಲ ಚಾನ್ಸ್ ತೊಗೊಳಕ್ಕಾಗಲ್ವಲ್ಲ, ಹಾಗಾಗಿ ಬೆಂಗಳೂರಿಗೆ ಬಂದಿದ್ದು. ಅದೇನಾಯಿತು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಇವಾಗ ಹಾಸ್ಪಿಟ್ಲಿಗೆ ಹೊರಟಿದ್ದೀನಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ. ಪಾಪು ಇಲ್ಲಿ ಮಲಗಿದ್ದಾನೆ, ತೊಟ್ಲಲ್ಲಿ ಮಲಗಿಸಿದ್ದೀನಿ. ಅಲ್ಲಿ ಒಂದು ಪೊರ್ಕೆ ಇಟ್ಟಿದ್ದಾರೆ ನಮ್ಮಮ್ಮ, ಪಾಪು ಒಬ್ಬನೇ ಇದ್ದಾನಲ್ಲ ಅಂತ. ಯಾಕಂದರೆ ನಮ್ಮಮ್ಮ ನಮ್ಮ ಅಕ್ಕ ಕಿಚನಲ್ಲಿ ಬ್ಯುಸಿ ಇದ್ದಾರೆ, ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ಬ್ರೇಕ್ಫಾಸ್ಟು. ನೈಟ್ ಯಾಕೋ ಪಾಪು ಮಿಡ್ ನೈಟ್ ತನಕ ಅಳ್ತಾ ಇದ್ದ. ಆಮೇಲೆ ಅವನಿಗೆ ಪ್ರಾಪರ್ ಫುಡ್ ಎಲ್ಲ ಕೊಟ್ಟು ಮಲಗಿಸಿದ್ಮೇಲೆ ಆರಾಮಾಗಿ ಮಲ್ಕೊಂಡ. ಒಂದೊಂದ್ಸರಿ ಹೆಂಗೆ ಆಗ್ತಾರೆ, ಫಸ್ಟ್ ಟೈಮ್ ಅವನು ಕ್ರ್ಯಾಂಕಿ ಆಗಿದ್ದು ಇಷ್ಟು ದಿನಕ್ಕೆ, ಹುಟ್ಟಿದ ದಿನದಿಂದ ನೆನ್ನೆ ತನಕ. ಒಂದು 2.5 hours ಎಚ್ಚರ ಇದ್ದು ಮಧ್ಯದಲ್ಲಿ ಅಳೋದು, ಮಲ್ಕಂತಿರ್ಲಿಲ್ಲ. ಆಮೇಲೆ ಮಿಡ್ ನೈಟ್ 1:30 ಮಲ್ಕೊಂಡ. ರಿಯಲ್ ಸ್ಟ್ರಗಲ್ ಅಂದ್ರೆ ಏನು ಅಂತ ನೆನ್ನೆ ಫೀಲ್ ಆಯಿತು ನನಗೆ. ಇಷ್ಟು ದಿನ ಏನು ಅನಿಸಿರ್ಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಏನು ಮಾಡ್ತಾವ್ರೆ ಕೇಳ್ಕೊಳ್ಳೋಣ. ಏನಮ್ಮ ಬ್ರೇಕ್ಫಾಸ್ಟು? ರವೆ ದೋಸೆ ನಿನಗೆ, ಓಕೆ. ಅಕ್ಕಿ ದೋಸೆ ನಮಗೆ. ಒಬ್ಬೊಬ್ರಿಗೆ ಒಂದೊಂದು ವೆರೈಟಿ ದೋಸೆಗಳು. ಏನು ಮಾಡೋದು, ಬಾಣ್ತಿಗೆ ಏನು ಮಾಡಬೇಕು? ಬಾಣ್ತಿಗೆ ಸಪ್ರೇಟು, ಅದಕ್ಕೆ ಪಲ್ಯ, ಕ್ಯಾರೆಟು, ತರಕಾರಿ ಎಲ್ಲ ಹಾಕಿ ಪಲ್ಯ ಮಾಡ್ತಾವ್ರೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ನನಗೆ ಸ್ವಲ್ಪ ಸಪ್ರೇಟ್ ಕುಕ್ಕಿಂಗೇ ಮಾಡೋದು, ಎಲ್ಲರ ಜೊತೆಗೂ ಮಾಡಲ್ಲ. ಯಾಕೆಂದ್ರೆ ನನಗೆ ಸಾಲ್ಟು ಸ್ಪೈಸಿ ಎಲ್ಲ ಕಮ್ಮಿ ಹಾಕ್ತಾರೆ. ಆ್ಯಂಡ್ ಕೆಲವೊಂದು ಐಟಮ್ನ ನನಗೆ ತಿನ್ನೋದಕ್ಕೆ ಕೊಡಲ್ಲ. ಅಂದರೆ ಈ ಶೀತದ ಐಟಮ್ ಇರುತ್ತಲ್ಲ, ಅದನ್ನೆಲ್ಲ ಕೊಡಲ್ಲ, ತರಕಾರಿಗಳು ಎಲ್ಲ. ಹಂಗಾಗಿ ನನಗೆ ಸಪ್ರೇಟ್ ಕುಕ್ಕಿಂಗೇ ಮಾಡ್ತಾರೆ. ಮನುಗೆ ಆವಾಗಲೇ ಹೋಗೋಣ ಅಂತ ಹೇಳಿದ್ನ, ನೋಡಿ ವೆಯ್ಟ್ ಮಾಡ್ಕೊಂಡು ನಿಂತವ್ರೆ. ಏನಪ್ಪ ಓಡೋಣ? ಏನು ಇವತ್ತು ಬಿಸಿಲೇ ಇಲ್ಲ, ಫುಲ್ ಮೋಡ ಇದೆ, ಚೆನ್ನಾಗಿದೆ ಕ್ಲೈಮೇಟು. ತುಂಬ ದಿನ ಆದಮೇಲೆ ಈ ಥರ ಏನೋ ಒಂಥರ ತಣ್ಣಗೆ ಫೀಲ್ ಆಗ್ತಾ ಇರೋದು ನನಗೆ. ಅದರಲ್ಲೂ ಡೆಲಿವರಿ ಆದಮೇಲಂತೂ ನಾನು ಲಿಟ್ರಲಿ ಸ್ವೆಟ್ ಆಗ್ತೀನಿ, ಗೊತ್ತಾ. ಎಲ್ಲರೂ ಆರಾಮಾಗಿ ಕೂತಿರ್ತಾರೆ ನಾರ್ಮಲಾಗಿ, ಬಟ್ ನನಗೆ ಲಿಟ್ರಲಿ ಸ್ವೆಟ್ಟಿಂಗ್ ಡ್ರಾಪ್ಲೆಟ್ಸ್ ಬೀಳ್ತಾ ಇರುತ್ತೆ ನನ್ನ ಬಾಡಿಯಲ್ಲಿ. ಅದಕ್ಕೆ ಈ ಥರ ಕ್ಲೈಮೇಟ್ ಇರೋದು ಇವತ್ತು ಫುಲ್ಲು ಖುಷಿಯಾಗಿದೆ. ಸ್ಟ್ರಗ್ಗೆಲ್ಲ ಹಾಕ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ಕೋಲ್ಡ್ ಇದೆ, ಅದು ಪಾಪುಗೆ ಎಫೆಕ್ಟ್ ಆಗಬಾರ್ದಲ್ಲ. ನಂದು ಶಾಲ್ ಎಲ್ಲೋ ಇಟ್ಬಿಟ್ಟೆ ನಾನು. ಅಮ್ಮ ನನ್ನ ಶಾಲ್ ನೋಡ್ದಾ? ಸೋಫಾ ಮೇಲ ಅಲ್ಲಿ ಇಲ್ಲಿ ಇಟ್ಬಿಡ್ತೀರಿ. ಯಾವಾಗಲೂ ರೆಡಿಯಾಗಿ ಇಟ್ಕೊಂಡಿರ್ತೀನಿ, ಅಲ್ಲಿ ಇಲ್ಲಿ ಇಟ್ಬಿಟ್ಟು ಒಂದೊಂದ್ಸರಿ ಹುಡ್ಕಾಡ್ತಾ ಇರ್ತೀನಿ. ಸರಿ ಹೋಗಿ ಬರೋಣ. ಫಸ್ಟ್ ಪಾಪು ಎದ್ದೇಳೋ ಅಷ್ಟರಲ್ಲಿ ಬರಬೇಕು. ಅವ್ನು ಮಲ್ಗೆನ ಆಲ್ಮೋಸ್ಟ್ 2 hours ಆಯಿತು. ಎದ್ದೇಳ್ತಾನೆ 2.5, ಮ್ಯಾಕ್ಸಿಮಮ್ ಅಂದರೆ 3 hours ಎದ್ಬಿಡ್ತಾನೆ. ಅಷ್ಟರಲ್ಲಿ ಹೋಗಿ ಬರೋಣ. ನನ್ನ ಹತ್ರ ಒಂದು 45 minutes ಟೈಮ್ ಇರ್ಬೋದು ಅಷ್ಟೇ ಇವಾಗ, ಬಟ್ ಅಷ್ಟೇನು ಟೈಮ್ ಬೇಕಾಗಲ್ಲ. ಇನ್ ಕೇಸಲ್ಲಿ ಏನಾದ್ರು ಬೇರೆ ಪೇಷಂಟ್ಸ್ ಇದ್ದರೆ ಟೈಮ್ ತೊಗೊಬಿಡತ್ತೆ. ಹೊರಡೋಣ ಏನಪ್ಪ? ಹೆಲ್ಮೆಟ್ ತಗೋಬೇಕಾ? ಇವಾಗಂತೂ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀರಿ ಅನ್ನೋದೇ ಮರ್ತೋಗ್ಬಿಡತ್ತೆ. ಅದಾದ್ರೂ ಪ್ಲೇಸಲ್ಲಿ ಆ ವಸ್ತುಗಳಂತೂ ಇಲ್ಲ, ಎಲ್ಲೆಲ್ಲ ಫುಲ್ ಚಾಲಾಪಿಲಿ ಆಗ್ಬಿಟ್ಟಿದ್ದಾವೆ. ಇವಾಗ ಬಂದ್ವಿ ಹಾಸ್ಪಿಟ್ಲ್ ಹತ್ರ. ಅಲ್ಲೇ ವೆಹಿಕಲ್ಸ್ ನೋಡಿ ಎಷ್ಟು ಪಾರ್ಕ್ ಆಗಿದೆ. ಇದು ಪ್ರಾಬಬ್ಲಿ ಡಾಕ್ಟರ್ಸ್ಗಳ್ದಿರತ್ತೆ ಕಾರು, ಪೇಷಂಟ್ಸ್ಗಳ್ದು ಕಮ್ಮಿ. ಹತ್ರದವ್ರು ಬರ್ತಾರಲ್ವ, ಎಲ್ಲ 2 wheeಲಲ್ಲಿ ಬರ್ತಾರೆ ಅಲ್ವಾ ಮನು? ಕಾರ್ ಯೂಶಲಿ ಡಾಕ್ಟರ್ಸ್ಗಳ್ದಿರತ್ತೆ ಅನ್ಕೊಂತೀನಿ.
ಪೇಷಂಟ್ಸ್ ಇರುತ್ತೆ ಅಂತೀಯ. ಸೊ ಏನೋ ಒಟ್ಟಿನಲ್ಲಿ ಬಂದ್ವಿ. ನೀವು ಕೇಳ್ಬೋದು ಏನಕ್ಕೆ ಡ್ರೆಸ್ಸಿಂಗು ನಿಮಗೆ ಸಿಸೇರಿಯನ್ ಆಗಿ ತುಂಬ ದಿನ ಆಯ್ತಲ್ಲ ಅಂತ. ನನಗೆ ಆವಾಗಲೇ ಹೇಳ್ದಂಗೆ ಮೈಲ್ಡಾಗಿ ಪಸ್ಸಾಗಿದೆ. ನಾನು ಹೇಳ್ತಾ ಇದ್ನಲ್ಲ ಆವಾಗಲೇ ಲಿಟ್ರಲಿ ಸ್ವೆಟ್ ಆಗ್ತಾ ಇದ್ದೀನಿ ನಾನು ಡೆಲಿವರಿ ಆದಮೇಲೆ ಅಂತ. ಸೊ ಅದಕ್ಕೋ ಏನೋ ಗೊತ್ತಿಲ್ಲ ನನಗೆ ಪಸ್ಸು ಮೈಲ್ಡಾಗಿ ಫಾರ್ಮ್ ಆಗಿತ್ತು. ತುಂಬ ಜಾಸ್ತಿ ಏನಿರಲಿಲ್ಲ ಆ್ಯಂಡ್ ಮೋರ್ ಓವರ್ ಪೇಯ್ನ್ ಎಲ್ಲ ಏನಿರಲಿಲ್ಲ ನನಗೆ. ಸೆಕೆಂಡರಿ ಇನ್ಫೆಕ್ಷನ್ ಆಗಿರ್ಬೋದೇನೋ ಅಂತ ಸಸ್ಪೆಕ್ಟ್ ಮಾಡಿದ್ವಿ. ಡಾಕ್ಟ್ರು ಅದೇ ಸಸ್ಪೆಕ್ಟ್ ಮಾಡಿ ಕಲ್ಚರಿಗೆ ಕಳಿಸಿದ್ರು. ಲಕ್ಕಿಲಿ ಯಾವುದೇ ಥರ ಇನ್ಫೆಕ್ಷನ್ ಆಗಿಲ್ಲ. ಮೇ ಬಿ ಅದು ನಾನು ಸ್ವೆಟ್ ಆಗ್ತಿದ್ದಿದ್ದು ರೀಸನಿಗೆ ನನಗೆ ಆ ಏರಿಯಾ ಎಷ್ಟೇ ನಾನು ಡ್ರೈ ಆಗಿ ಇಡೋಕೆ ಹೋದ್ರೂ ಅದು ಡ್ರೈ ಆಗ್ತಿರ್ಲಿಲ್ಲ. ಸ್ವೆಟ್ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದೆ. ಅದಕ್ಕೂ ಏನೋ ಪಸ್ ಫಾರ್ಮ್ ಆಗಿತ್ತು. ಸೊ ಅದು ಹಂಗೆ ಬಿಟ್ಟರೆ ಇನ್ಫೆಕ್ಷನಿಗೆ ಟರ್ನ್ ಆಗುತ್ತೆ, ಆಮೇಲೆ ಇನ್ನೇನೇನೋ ಕಾಂಪ್ಲಿಕೇಶನ್ಗಳಾಗತ್ತೆ. ಹಂಗಾಗಿ ಅದು ಕಂಪ್ಲೀಟ್ ಹೀಲ್ ಆಗೋ ತನಕ ಡೈಲಿ ಡ್ರೆಸ್ಸಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಇದೇ ರೀಸನ್ಗೆ ನಾನು ಊರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದು. ಯಾಕೆಂದರೆ ಊರಲ್ಲಿ ನನಗೆ ಅಷ್ಟು ಏನೋ ಕಂಫರ್ಟ್ ಆಗ್ತಾ ಇರಲಿಲ್ಲ. ಅಲ್ಲಿ ಇವತ್ತು ಸಿಕ್ಕಿದ್ದು ಡಾಕ್ಟ್ರು ನಾಳೆ ಸಿಗ್ತಾ ಇರಲಿಲ್ಲ. ಎವ್ರಿ ಡೇ ಡಾಕ್ಟರ್ಸ್ಗಳು ಚೇಂಜ್ ಆಗ್ತಾ ಇದ್ರು. ಇಲ್ಲಿ ನಂದು ಪರ್ಮನೆಂಟ್ ಡಾಕ್ಟ್ರು ಗೊತ್ತಲ್ಲ, ನಾನು ರೆಗ್ಯುಲರ್ ಆಗಿ ಥ್ರೂಔಟ್ ಪ್ರೆಗ್ನೆನ್ಸಿ ತೋರಿಸ್ಕೊಂಡಿದ್ದೀನಲ್ಲ, ಆ ಡಾಕ್ಟರ್ ಅಂಡರ್ ಅಲ್ಲಿರೋ ನರ್ಸ್ಗಳೇ ನನಗೆ ಡ್ರೆಸ್ಸಿಂಗ್ ಮಾಡೋದ್ರಿಂದ ಅವ್ರಿಗೆ ಪ್ರಾಪರ್ ಅಪ್ಡೇಟ್ ಇರುತ್ತೆ ನಂದು ಏನಾಗ್ತಿದೆ, ಇಂಪ್ರೂವ್ಮೆಂಟ್ ಎಲ್ಲ ಹೆಂಗಾಗ್ತಿದೆ ಅನ್ನೋದು. ಸೊ ಹಂಗಾಗಿ ಬೆಂಗಳೂರಿಗೆ ಬಂದಿದೆ. ಕಂಪ್ಲೀಟ್ ಹೀಲ್ ಮಾಡಿಕೊಂಡೆ ಊರಿಗೆ ಹೋಗೋದು. ಆ್ಯಂಡ್ ಇನ್ನೊಬ್ರು ಕೇಳ್ತಾ ಇದ್ರು, ನಮಗೆ ಎರಡು ಸಿಸೇರಿಯನ್ ಆಗಿದೆ, 12 ಡೇಸಿಗೆ ಅದನ್ನು ರಿಮೂವ್ ಮಾಡಿದ್ರು, ಆಮೇಲೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ, ನಿಮಗೆ ಯಾಕೆ ಡ್ರೆಸ್ಸಿಂಗು ಅಂತ. ನಾನು ಕಮೆಂಟಲ್ಲೂ ಹೇಳಿದ್ದೀನಿ, ಒಬ್ಬೊಬ್ರು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ, ಬಾಡಿ ರಿಯಾಕ್ಷನ್ ಒಂಥರ ಇರುತ್ತೆ, ಹೆಲ್ತ್ ಕಂಡೀಷನ್ ಬೇರೆ ಬೇರೆ ಥರ ಇರುತ್ತೆ. ಸೊ ವಿ ಜಸ್ಟ್ ಕಾಂಟ್ ಕಂಪೇರ್ ಅಲ್ವಾ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ನಂದು ಈ ಥರ ಇದೆ. ಈ ರೀಸನಿಗೆ ಡೈಲಿ ಡ್ರೆಸ್ಸಿಂಗ್ ಮಾಡಿಸ್ಕೊಂತ ಇರೋದು. ಸರ್ ಹೋಗೋಣ. ಇನ್ನೂ ಬಂದಿಲ್ಲ. ಅವಾಗಿಂದ ವೇಟ್ ಮಾಡ್ತಾನೆ ಇದ್ದೀನಿ. ಇಷ್ಟೊತ್ತು ಯಾವತ್ತೂ ಆಗಿರಲಿಲ್ಲ ಡ್ರೆಸ್ಸಿಂಗು. 2-3 ಮಿನಿಟ್ಸ್ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಆಗೋದು. ಇವಾಗ 15 ನಿಮಿಷ ಆಯಿತು ಹೋಗಿ ಒಳಗೆ, ಇನ್ನೂ ಬಂದಿಲ್ಲ. ಡೋರ್ ನೋಡ್ಕೊಂಡೇ ಕಾಯ್ತಾ ಇದ್ದೀನಿ. ವೇಟ್ ಮಾಡಿ ಬೇಜಾರಾಗಬೇಕು. ½ ಮೇಲೆ ಆಯಿತು ಒಳಗೆ ಹೋಗಿ, ಇನ್ನೂ ಬಂದಿಲ್ಲ. ಅದಕ್ಕೆ ಆಚೆ ಬಂದೆ. ಫುಲ್ ಕ್ಲೈಮೇಟಿಕ್ ಚೇಂಜ್ ಆಗೋಯ್ತು, ಮಳೆ ಬರೋಂಗೆ ಹೋಗಿದೆ, ಅನ್ನೀತಾ ಐತೆ ಇನ್ಫ್ಯಾಕ್ಟು. ಫೈನಲಿ ಮಂಜು ಬಂದು ಫಾರ್ಮಸಿ ಹತ್ರ ಹೋಗೋರೆ. ಅಲ್ಲಿದೆ ನೋಡಿ. ಆ್ಯಕ್ಚುಲಿ ಏನಂದರೆ ಫಾರ್ಮಸಿಗೆ ಏನಕ್ಕೆ ಹೋಗಿದ್ದಾರೆ ಅಂದರೆ ಫಸ್ಟ್ ಇಲ್ಲಿ ಏನಿದೆ ಇವರು ಯೂಸ್ ಮಾಡ್ಕೊತಾರೆ ಮೆಟೀರಿಯಲ್, ಅದಾದಮೇಲೆ ರೀಪ್ಲೇಸ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಆವಾಗ ನಾವು ಫಾರ್ಮಸಿಗೆ ಹೋಗಿ ತಗೊಬಂದು ಇಲ್ಲಿ ಮಾಮೂಲಿ ಏನಂತ ಟ್ರಯಾಜೇರಿಯಲ್ಲಿ ಕೊಟ್ಟಾದರೆ ರೀಪ್ಲೇಸ್ ಮಾಡ್ದಂಗೆ ಆಗುತ್ತೆ. ಅದಾದಮೇಲೆ ಪೇಮೆಂಟ್ ಅಲ್ಲಿ ಮಾಡಬೇಕು. ಸೊ ಮಂಜು ಮಾಡ್ತಾಳೆ ಅಲ್ಲಿ. ಆಯಿತು ರೀಪ್ಲೇಸು. ನನ್ನ ಮುಖ ನೋಡಿ ಹೆಂಗಾಗೋಗಿದೆ. ಹಾಸ್ಪಿಟ್ಲಿಂದ ಬಂದೋಳೇನೆ ನಾನು ತಿಂಡಿ ತಿಂದ್ಬಿಟ್ಟು ಪಾಪುಗೆ ಫೀಡಿಂಗ್ ಕೊಟ್ಬಿಟ್ಟು ಮಲ್ಕೊಬಿಡೋಣ. ಅವನು ಫೀಡಿಂಗ್ ಕೊಟ್ಟರೆ ಇನ್ನೊಂದು 2.5 hours ಟೆನ್ಷನ್ ಇರಲ್ಲ. ಅವ್ನು ಮಲಗಿದ್ರು ಎವ್ರಿ 2.5 hours ಅವ್ನಿಗೆ ಎದ್ದೇಳಿಸ್ಬಿಟ್ಟು ಫೀಡಿಂಗ್ ಕೊಡ್ತೀನಿ. ಹಂಗಾಗಿ ಒಂದು 2 hours ಚೆನ್ನಾಗಿ ನಿದ್ದೆ ಮಾಡ್ಕೊಬಿಡೋಣ ಅನ್ನೋ ಪ್ಲ್ಯಾನಿಂಗಲ್ಲಿ ಬನ್ನ ಫುಲ್ಲು. ಹಂಗಾಗಿ ಏನು ಕ್ಯಾಮ್ರಾ ಎಲ್ಲ ಏನೂ ತೆಗೀಲಿಲ್ಲ. ಕೊಟ್ಟೆ ನೋಡಿ, ನಾನು ತಿಂಡಿ ತಿಂದು ಫೀಡಿಂಗ್ ಕೊಟ್ಟರೆ 2 hours ಆಟ ಆಡ್ಬೇಕಾ ಅವನು. ನಾನು ತನಕ ನೋಡಿದೆ. ಆಮೇಲೆ ನಮ್ಮ ಅಕ್ಕ ನೀನು ಹೋಗಿ ಮಲ್ಕೋ, ತೊಟ್ಲಿಗೆ ಹಾಕ್ಬಿಟ್ಟು ನಾನು ತೂಗ್ತೀನಿ ಅಂತಂದ್ರೆ ಅದೇ ಕೆಲಸ ಮಾಡಿದೆ. ಹೋಗಿ ಒಂದು 45 minutes ಮಲಗಿದ್ನೇನೋ. ಅವನಿಗೆ ಹೊಟ್ಟೆ ಇಶ್ಯೂ ಆಯಿತು. ಕೊಸ ಅನ್ನೋ ಸ್ಟಾರ್ಟ್ ಮಾಡ್ದ. ಪುನಃ ಎದ್ದು ಬಂದು ಇವಾಗ ಅವನಿಗೆ ಫೀಡಿಂಗ್ ಕೊಟ್ಟರೆ ನೀಟಾಗಿ ಮಲ್ಕೊಂಡ. ಅಷ್ಟೊತ್ತಿಗೆ ನಾನು ಹೋಗಿ ಮಲ್ಕೊಳ್ಳೋಣ ಅಂದರೆ ನಮ್ಮ ನಿಂದು ಲಂಚ್ ಟೈಮ್ ಆಯಿತು, ಬಂದು ಲಂಚ್ ಮಾಡು. ಬರೀ ಇದೇ ಆಗತ್ತೆ ನನಗೆ. ನಿದ್ದೆ ಅನ್ನೋದೇ ಸಾಕಾಗ್ತಾ ಇಲ್ಲ. ಒಂಥರ ನಿಧಿ ಸಿಕ್ತಂಗೆ ನನಗೆ. 1 hour 1.5 hour ಒಂದು ಸ್ಟ್ರೆಚ್ಚಲ್ಲಿ ಸಿಕ್ಬಿಟ್ರೆ ನಿಧಿ ಸಿಕ್ಕಿದ್ದು ಫೀಲ್ ಆಗುತ್ತೆ ನನಗೆ ನಿದ್ದೆ ಮಾಡೋದಕ್ಕೆ. ಏನಪ್ಪ ಸಾಹೇಬ್ರೆ? ಏನೂ ಇಲ್ಲ. ಇವರಂತೂ ರಾತ್ರಿ ಹೊತ್ತು ಮಲ್ಕೊಂಡು ಇವರೆಲ್ಲ ನಿದ್ದೆ ಹೊಡಿತಾ ಇರ್ತಾರ. ಎಷ್ಟು ಹೊಟ್ಟೆ ಕಿಚ್ಚಾಗ್ತಾ ಇರುತ್ತೆ ನನಗೆ ಅಂದರೆ, ಅಯ್ಯೋ ನಾನು ಹಿಂಗಿದ್ದೆ ಹೆಂಗಾಗೋದೆ ಈಗ ಅನಿಸ್ತದೆ. ರಾತ್ರಿ ನನಗೂ ಇಲ್ಲಿದ್ದೇ ಇರಲ್ಲ. ಯಾಕಪ್ಪ? ನಾವು ಎದ್ದಿರ್ತೀವ. ನೀನೇನು ಎದ್ದಿರ್ತೀಯ? ಸೌಂಡ್ ಆಗತ್ತಲ್ಲ ಅದಕ್ಕೆ. ಇಲ್ಲೇ ರೂಮಲ್ಲಿ ಇರ್ತಾವನು, ಅಳ್ತಾ ಇರ್ತಾನ. ನಿದ್ದೆಗಣ್ಣಲ್ಲಿ ಎದ್ದೇಳಿಸ್ತೀನಲ್ಲ, ಸ್ವಲ್ಪ ಕ್ರಾಂಕಿ ಆಗ್ತಾನೆ. ಅವಾಗ ಎಲ್ಲರೂ ಎದ್ದು ಬರ್ತಾರೆ. ನೆನ್ನೆ ನೈಟು ಒಂದು ಸ್ವಲ್ಪ ಯಾಕೋ ಆವಾಗಲೇ ಬೆಳಗ್ಗೆ ಹೇಳ್ತಾ ಇದ್ದಲ್ಲ, ಹಾಗೆ ಒಂದು 2 hours ತುಂಬ ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಕೊನೆಗೆ ಮಲಗಿಸಿದಾಯ್ತು. ಹಿಂಗೆ ಮಾಡಿ ರಾತ್ರಿ ಫಸ್ಟ್ ಟೈಮ್ ಅವನಂಗೆ ಮಾಡಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಫೀಲಿಂಗ್ಸು. ಇಲ್ಲಿ ಪಾಪುನ ಮಲಗಿಸ್ತಾ ನಮ್ಮ ಅಕ್ಕನ ಅಲ್ಲೇ ಮಲ್ಕೊಬಿಟ್ಟವ್ರತ್ತಾಗಿ. ಪಾಪು ಮಲ್ಕೊಳ್ಳಿಲ್ಲ, ನಮ್ಮ ಅಕ್ಕ ಮಲ್ಕೊಂಡ್ರು. ಇಷ್ಟು ನೋಡಿ ಆಗೋದು ಕತೆ. ಹಿಂಗಾಗತ್ತೆ. ನಂದು ಲಂಚ್ ರೆಡಿ ಆಗಿದೆ. ಹೋಗಿ ತಿಂದ್ಬಿಟ್ಟು ಇವಾಗ ಬಿಸಿ ಊಟ ಮಲಗ್ಬಿಡ್ಬೇಕು ಫಸ್ಟು. ಸಾಯಂಕಾಲ ಹತ್ರ ಒಂದು 5 ಗಂಟೆ ಟೈಮ್ ಆಗ್ತಾ ಇದೆ. ಈಗ ನಮ್ಮ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಇವಾಗ ಅದು ನಡೀತಾ ಇದೆ. 3 ಜನ ಸೇರ್ಕೊಂಡು ಮಾಡ್ತಾವ್ರೆ ಫುಲ್ಲು. ಮರ್ಯಾದೆ ಪ್ರಶ್ನೆ. ಹಂಗೆ ಹೌದಾ? ಮರ್ಯಾದೆ
ಕ್ಲೋಸ್ ಆಯ್ತು ಅಂದೆ. ಕ್ಲೋಸ್ ಆಯಿತಾ? ಓಕೆ. ಮರ್ಯಾದೆ ಪ್ರಶ್ನೆ, ಹೌದು, ರೆಸ್ಪೆಕ್ಟ್ ಕೊಡಬೇಕು ಅವರಿಗೆ. ಇಲ್ಲಾಂದರೆ ಅವರು ಸ್ವಲ್ಪ ಕಿರ್ಚಾಡ್ಬಿಡ್ತಾರೆ. ಲೇಡೀಸ್ ಮುಂದೆ ಎಲ್ಲ ಅವರು ಬಟ್ಟೆ ಹಾಕೊಂಡೇ ಇರೋದು, ಬಟ್ಟೆ ಬಿಚ್ಚೋಕ್ಕೆ ಇಷ್ಟಪಡೋದಿಲ್ಲ. ಸೊ ಹಿಂಗಿದೆ ಈಗ ಅದು ನಡೀತಾ ಇದೆ. ಯೂಶ್ವಲಿ ಎವ್ರಿ ಡೇ ಒಂದು ಸ್ಪಾಂಜ್ ಬಾತ್ ಟೈಪ್ ಮಾಡ್ತಾಯಿದ್ದೀವಿ, ಯಾಕಂದರೆ ಜಾಸ್ತಿ ದಿನ ಬಿಡೋದು ಬೇಡ ಅಂತ. ಯಾಕಂದರೆ ಬೇಬಿ ಸ್ಕಿನ್ನು ಸ್ವಲ್ಪ ಡ್ರೈ ಆಗ್ತಾ ಇದೆ ಅದರಿಂದ. ಸೊ ಎನಿವೇಸ್ ಇವತ್ತಿನ ದಿನ ಹಿಂಗೆ ಬೆಳಗ್ಗೆಯಿಂದ ಹಿಂಗೆ ಹೋಗ್ತಾನೆ ಇದೆ, ಸ್ಲೋ ಆ್ಯಂಡ್ ಸ್ಟಡಿ. ಅವ್ನು ಮಲಗಿದ್ದಾಗ ನಾವು ಮಲಗೋದು, ಅವ್ನು ಇದ್ದಾಗ ನಾವು ಎದ್ದೇಳೋದು, ಆ ಥರ ಆಗ್ತಾಯಿದೆ. ಸೊ ಅದರಿಂದ ಇಂಟರ್ಮಿಟೆಂಟು ಸ್ಲೀಪ್ ಎಲ್ಲ. ಬಟ್ ಎನಿವೇಸ್ ಎಂಜಾಯ್ ಮಾಡ್ತಾಯಿದ್ದೀನಿ ಲೈಫ್ನ. ನೋಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಫುಲ್ ಸ್ವೆಟ್ ಆಗ್ತಾ ಇದ್ದೀನಿ. 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು, ಇವಾಗ ಟೈಮು 7:30 ಆಗಿದೆ. 5 ಗಂಟೆಗೆ ಅವನಿಗೆ ನಾನು ಆಯಿಲ್ ಮಸಾಜ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಯಿಲ್ ಮಸಾಜ್ ಕೊಟ್ಟು, ಸ್ಪಾಂಜ್ ಬಾತ್ ಕೊಟ್ಟು, ಮಧ್ಯದಲ್ಲಿ ಫೀಡ್ ಮಾಡಿಕೊಂಡು, ಸಮಾಧಾನ ಮಾಡಿಕೊಂಡು, ಅವನದೆಲ್ಲ ಕೆಲಸ ಮುಗಿಸಿ, ನಾನೊಂದು ಕಪ್ ಕಾಫಿ ಕುಡಿದು, ಅವನಿಗೆ ಪುನಃ ಕಂಪ್ಲೀಟು ಸ್ಟಮಕ್ ಫುಲ್ ಫೀಡ್ ಕೊಟ್ಟು ಮಲಗಿಸೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ನೋಡಿ. ಆರಾಮಾಗಿ ಹಿಂಗೆ ಡಾರ್ಕ್ ರೂಮಲ್ಲಿ ಮಲಗಿಸಿದ್ದೀನಿ. ಇವಾಗ ಮಲಗಿದ್ದಾನೆ ಆರಾಮಾಗಿ. ಸೊ ಇನ್ನೊಂದು 3 hours ಎದ್ದೇಳಲ್ಲ. ಅವನಿಗೆ ಸ್ಪಾಂಜ್ ಬಾತ್ ದಿನ ಬಿಟ್ಟು ದಿನ ನಾನು ಆಯಿಲ್ ಮಸಾಜ್ ಕೊಟ್ಟು ಸ್ಪಾಂಜ್ ಬಾತ್ ಕೊಡೋದು ಅವನಿಗೆ. ಅದು ಸ್ನಾನ ಕೊಟ್ಟಿದ್ದಿನ, ಆಯಿಲ್ ಮಸಾಜ್ ಕೊಟ್ಟಿದ್ದಿನ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಮಾತ್ರ ನಾನೇ ಫೋರ್ಸ್ಫುಲಿ ಎದ್ದೇಳಿಸ್ಕೊಂಡು ಇದು ಮಾಡಬೇಕು. ಅದಕ್ಕೆ ಇವತ್ತು ಸಂಜೆ ಕೊಟ್ಟಿದ್ದೀನಿ. ಬೆಳಗ್ಗೆ ಕೊಟ್ಟರೆ ಡೇ ಟೈಮ್ ಫುಲ್ ನಿದ್ದೆ ಮಾಡಿಬಿಡ್ತಾನೆ, ಸಂಜೆ ಕೊಟ್ಟರೆ ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅನ್ನೋ ಕಾನ್ಸೆಪ್ಟಲ್ಲಿ ಇವತ್ತು ಕೊಟ್ಟಿದ್ದೀನಿ. ಫಸ್ಟ್ ಟೈಮು ಸಂಜೆ ಕೊಟ್ಟಿರೋದು. ನೋಡೋಣ, ಇನ್ನೂ ಮುಗಿತಿದ್ದಂಗೆ ನಿದ್ದೆಗೆ ಹೋಗ್ಬಿಟ್ಟ ಚೆನ್ನಾಗಿ. ಏನಪ್ಪ ಸಮಾಚಾರ? ಇನ್ನೊಂದು ಏನು ಗೊತ್ತಾ, ಅವನು ನನ್ನ ಹತ್ರ ಇದ್ರೆ ಅಳ್ತಾನೆ, ಮನು ಹತ್ರ ಹೋದ್ರೆ ಕೊಯ್ಟಾಗಿ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಯೂಶಲಿ ಗಂಡು ಮಕ್ಕಳು ಉಲ್ಟಾ ಇರಬೇಕು. ಎಲ್ಲ ಮಕ್ಕಳುಗಳು ಯಾರಿಗೆ ಒಳ್ಳೆ ಮನಸ್ಸಿದೆ ಅಂತ ಚೆಕ್ ಮಾಡ್ತಾರೆ. ಅಂದರೆ ವಾಟ್ ಯು ಮೀನ್? ನನಗೆ ಒಳ್ಳೆ ಮನಸ್ಸಿಲ್ಲ ಅಂತಾನ? ಹಂಗೆ ಹೇಳಿದೆ, ನನಗೆ ಒಳ್ಳೆ ಮನಸ್ಸಿದೆ ಅಂತ ಅವ್ರಿಗೂ ಗೊತ್ತು. ಅದಕ್ಕೆ ಬಂದು ನಮ್ಮ ಹತ್ರ ಅಲ್ಲ, ನೀನು ಯಾರ ಹತ್ರ ಒಳ್ಳೆ ಮನಸ್ಸಿದೆ ಅವ್ರ ಹತ್ರ ಆಗಿರ್ತಾರೆ ಅಂದರೆ, ಈಗ ನನ್ನ ಹತ್ರ ಇರಲ್ಲ ಅಂದರೆ ನನಗೆ ಒಳ್ಳೆ ಮನಸ್ಸಿಲ್ಲ ಅಂತನ ಅಂತ. ಬೇರೆಯವ್ರ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸು ಒಳ್ಳೆಯದು ನನಗೆ ಮಾತ್ರ ಹೇಳ್ಬೋದು. ಸೆಲ್ಫ್ ಅಪ್ರಿಸಿಯೇಷನ್ ಅಂತಾರೆ ಇದು. ಏನೋ ಒಂದು ನಮ್ಮದೇ ನಾವೇ ತಟ್ಕೊಳ್ಳೋದು ಅಂತ ಹಿಂಗೆ. ಕರೆಕ್ಟ್. ಇಷ್ಟ ಆಯಿತು ನೋಡಿ, ಇಷ್ಟು ಕೆಲಸ ಮಾಡೋದು. ಇವಾಗ ಒಂಥರ ಓಲ್ಡ್ ಡೇ ಅವ್ನ ಕೆಲಸಗಳು ಮಾಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀನಿ ನಾನು. ನನ್ನ ಬಗ್ಗೆ ಗಮನನೇ ಕಮ್ಮಿ. ನಾವು ಏನಾದ್ರು ಸ್ವಲ್ಪ ಟೈಮ್ ಸಿಕ್ಕಿದ್ರು ಸಾಕು, ಅದನ್ನು ಇದಕ್ಕೆ ಉಪಯೋಗಿಸ್ಕೋಬೇಕು ಅನಿಸುತ್ತೆ. ಇವರು ಒಬ್ಬರು ಪಾಪ, ಇವರು ಕಂಪ್ಲೀಟ್ ಕಿಚನಲ್ಲೇ ಆಕ್ಯುಪೈಡ್ ಆಗಿರ್ತಾರೆ. ಏನು ಮಮ್ಮಿ ಸಮಾಚಾರ? ಹೇಳ್ಬೇಕು. ಆಯಿತಾ ಕುಕ್ಕಿಂಗು? ಹಾಂ ಆಯಿತು. ನಮ್ಮ ಮಮ್ಮಿ ನನ್ನ ಸೇವೆ, ನಾನು ನನ್ನ ಮಗನ ಸೇವೆ, ಹಿಂಗೆ ಸೈಕಲ್ ಹೋಗ್ತಾ ಇದೆ. ಕೂತ್ಕೊಂಡು ಇವಾಗ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಸ್ವಲ್ಪ ಆನ್ಲೈನಲ್ಲಿ ಏನೇನೋ ಹುಡುಕ್ಬೇಕು, ಕೂತ್ಕೊಂಡು ಹುಡುಕೋಣ. ಈ ಥರ ಟೈಮ್ ಸಿಗೋದೇ ಕಷ್ಟ ನಮಗೆ. ಸುಮಾರು ದಿನ ಆದಮೇಲೆ ನನಗೊಂದು 15-20 ಮಿನಿಟ್ಸು ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಕ್ತು. ಆವಾಗಲೇ ಆನ್ಲೈನಲ್ಲಿ ಏನಾದರೂ ನೋಡ್ತೀನಿ, ಫ್ಯಾನು ಸೌಂಡ್ ಬರುತ್ತೆ. ಆವಾಗಲೇ ಏನಾದರೂ ಆನ್ಲೈನಲ್ಲಿ ಕೂತ್ಕೊಂಡು ನೋಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ. ಬೇಬಿ ಪ್ರಾಡಕ್ಟ್ಸೇ ಒಂದಷ್ಟು ನೋಡಬೇಕಿತ್ತು, ಬಟ್ ಅದನ್ನೇನು ನೋಡಲಿಲ್ಲ ಬಿಡಿ. ನಾನು ಕೂತ್ಕೊಂಡು ನಾನು ಪರ್ಸ್ನಲ್ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೆ. ಇವಾಗಂತೂ ನಮಗೆ ಡೆಲಿವರಿ ಆದಾಗಿನಿಂದ ನಮ್ಮಿಬ್ರಿಗೂ ಮಾತಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಮಾತೇ ಆಡಿಲ್ಲ, ಟೈಮ್ ಸಿಗದೆ ಬಂತು. ಇಲ್ಲ ಹಾಸ್ಪಿಟ್ಲಲ್ಲಿ ಒಂದು ಸ್ವಲ್ಪ ಸರ್ಜರಿ ಟೈಮಲ್ಲಿ ಆದಾಗ ಮಾತಾಡ್ತಿದ್ವಲ್ಲ, ಅದು ಅಷ್ಟೇ ಅನ್ಕೊಂತೀನಿ. ಜಗಳಾಡೋಕ್ಕೂ ಟೈಮ್ ಜಗಳಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಸಾಹೇಬ್ರಡ್ಡಲ್ಲಿ ಆಗೋಗ್ಬಿಟ್ಟವ್ರೆ ಸರ್. ಏನು ಮಾಡೋಣ, ಹಂಗಾಗೋಗಿದೆ ಪರಿಸ್ಥಿತಿ. ತುಂಬ ಗಂಭೀರವಾಗಿದೆ. ಜಗಳ ಆಡಿದ್ರೆ ಈಸಿಯಾಗಿರುತ್ತೆ, ಆಡಿಲ್ಲ ಅಂದರೆ ಗಂಭೀರವಾಗಿರುತ್ತೆ. ವಾರದಲ್ಲಿ ಒಂದಿನಾದರೂ ಜಗಳ ಆಡಬೇಕು. ಯಾಕಂದರೆ ವಾರದ ಪೂರ್ತಿ ಫ್ರಸ್ಟ್ರೇಷನ್ನ ಒಂದಿನ ತೆಕ್ಕೋಬೇಕು ಜನ. ಹಂಗೇ ಸಬ್ ಮಾಡ್ಕೊಂಡಿದ್ರೆ ಯಾವಾಗೋ ಒಂದಿನ ದೊಡ್ಡ ಜಗಳ ಆಗ್ಬಿಡೋದು. ಅದಕ್ಕೆ ಚಿಕ್ಕ ಪುಟ್ಟ ಜಗಳ ವಾರದಲ್ಲಿ ಒಂದ್ಸರಿ ಆಡ್ಕೋಬಿಡ್ಬೇಕು. ಆವಾಗ ಫ್ರಸ್ಟ್ರೇಷನ್ ಎಲ್ಲ ಕಮ್ಮಿ ಆಗ್ಬಿಡೋದು. ಸಾರಿ, ನಮಗೆ ವಾರದಲ್ಲಿ ಒಂದಿನ ಆಡಿದ್ರೆಲ್ಲ ಸಾಕಾಗಲ್ಲ, ಅವಾಗವಾಗ ಆಡ್ತಾ ಇರಬೇಕು. ಆವಾಗ ಫ್ರಸ್ಟ್ರೇಷನ್ ಅನ್ನೋದೇ ಇರಲ್ಲ, ಕರೆಕ್ಟ್, ಜಾಗನೇ ಇರಲ್ಲ. ಅದಕ್ಕೆ ಜಗಳ ಆಡಿ, ನೀವು ಆಡಿ ಜಗಳ. ಹೆಂಗೂ ಫ್ರೀ ಆಗಿದ್ನಲ್ಲ, ಕೆಲವೊಂದು ಡಿಸ್ಕಷನ್ಗಳಿದೆ, ಅದನ್ನ ಮಾಡೋಣ ಅನ್ಕೊಂಡು ಬಂದಿದ್ದೀನಿ. ಏನಪ್ಪ ಫ್ರೀನಾ ಬಿಸಿನಾ? ಫ್ರೀನೇ. ಈಗ ನಾನು ವೀಕೆಂಡ್ ಬೇರೆ ಅದೇ, ಏನೇ ಡಿಸ್ಕಷನ್ ಮಾಡೋಂಗಿದ್ರೆ ಒಂದು 5 minutes ಮಾಡ್ಕೋಬೋದು. ಆಮೇಲೆ ನಾವು ಹೋಗ್ತೀವಿ ಡಿನ್ನರ್. ಓ, ಅದು ಬೇರೆ ಇದೆಯಾ ನಿಮ್ದು ಪ್ಲಾನು? ಚೆನ್ನಾಗಿ ಉಡಾಯಿಸ್ತಾ ಇದೆಯಾ ಒಂದು ವರ್ಷದಿಂದ. ನಾವು ಮಾತ್ರ 4 ಗೋಡೆ ಮಧ್ಯೆ ಕಟ್ಟಾಕೋಗ್ಬಿಟ್ಟಿದ್ದೀವಿ ಒಂದು ವರ್ಷದಿಂದ. ಇನ್ನು ನಮ್ಮ ಲೈಫ್ ಇನ್ನೊಂದು 2-3 years ಬ್ಲಾಕು ಬಿಡಿ. ಕರೆಕ್ಟ್. ಐ ಆಮ್ ಫ್ರೀ ಬರ್ಡ್. ಆದ್ರೆ ಹೆಸರು ಬರೋದು ಯಾರ್ದು ಹೇಳಿ? ಹೆಸರು ಬರೋದು ಯಾರ್ದು ಅಲ್ಲ, ದೇವರೇ ಹಂಗೆ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ. ಈಗ ನೋಡಪ್ಪ, ಪಾಪು ಇವಾಗ ಯಾರನ್ನ ಇಷ್ಟಪಡ್ತಾನೆ?
ಅದು ಇನ್ನೂ ಏನು ಅದಕ್ಕೇನೋ ಫೀಲಿಂಗ್ ಗೊತ್ತಾಗ್ತಿಲ್ಲ ಅದಕ್ಕೆ. ಗೊತ್ತಾಗ್ದಂಗೆ ಬುದ್ಧಿ ಬಂದ್ಮೇಲೆ ಏನು ರಿಯಾಕ್ಟ್ ಮಾಡುತ್ತೆ ಅದು ಮ್ಯಾಟರ್. ಗೊತ್ತಾಗ್ದಂಗೆನೆ ಅದು ಅಷ್ಟೊಂದು ಇಷ್ಟಪಡ್ತಾ ಇದ್ದೆ ಅಂದಮೇಲೆ ಗೊತ್ತಾದ್ಮೇಲೆ ಲೆಕ್ಕ ಹಾಕು, ನಿನ್ ಲೆಕ್ಕಕ್ಕೆ ಇಲ್ಲ. ಓ ಇವ್ರನ್ನೇನು ಹಿಡಿಯಂಗೆ ಇಲ್ಲ, ಇವ್ರು Cloud9 ಅವರೇ ಇವಾಗ. ಇವರು ನಾವಿನ್ನು ಮದರ್ವುಡ್ಡಲ್ಲೇ ಇದ್ದೀವಿ, ಇವ್ರು Cloud9 ಅವರೇ. ಎಕ್ಸಾಕ್ಟ್ಲಿ. ನಾವು ಮದರ್ವುಡ್ಡಲ್ಲಿ ಸಿಕ್ಕಾಕೊಂಡು ಮಾತಾಡ್ತಾ ಇದ್ದೀವಿ. ನೀನು ಅಲ್ಲೇ ಇರ್ತೀಯ, ನಾವು ಮುಂದಕ್ಕೆ ಹೊರಟೋಗಿರ್ತೀವಿ. ಆದರೂ ನನ್ನ ಮಗ ಎಷ್ಟವನ್ನೇ ಗೊತ್ತಾ, ನನ್ನ ಹತ್ರ ಇದ್ರೆ ಅಳ್ತಾನೆ, ಇವ್ರ ಹತ್ರ ಕೊಯ್ತಿದ್ದಾಗೇನೆ ಕ್ವೈಟಾಗಿ ಹೋಗ್ತಾನೆ. ಅಂದ್ರೆ ಫುಲ್ ಪಿಳ 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 ಅಂತ ಕಣ್ಬಿಟ್ಕೊಂಡು ನೋಡ್ಕೊಂಡು ಆರಾಮಾಗಿ ಆಟ ಆಡ್ತಾನೆ. ನಾನು ಕೈ ಈಸ್ಕಂತು ಅಂದ್ರೆ ಅಲ್ಲೇ ಕೊಯ್ ಅನ್ನೋಕೆ ಸ್ಟಾರ್ಟ್ ಮಾಡ್ತಾನೆ. ದೊಡ್ಡವನಾಗ್ಲಿ ಅವನ್ಗೆ ಅವಾಗ ಏನು ಮಾಡಕ್ಕ, ಆವಾಗ ಉಲ್ಟಾಗೋಗತ್ತೆ. ಏನು ಆಗಲ್ಲ, ಏನಿಲ್ಲ. ಅದು ಕ್ವೈಟ್ ಕಾಮನ್. ಅದು ಹೆಣ್ಮಕ್ಳಾದ್ರೆ ಅಪ್ಪನ ಇಷ್ಟಪಡೋದು, ಗಂಡು ಮಕ್ಳಾದ್ರೆ ಅಮ್ಮನ ಇಷ್ಟಪಡೋದು. ಬಟ್ ಈಗಿನ ಜನ್ರೇಷನ್ ಅವೆಲ್ಲ ಉಲ್ಟಾಗೋಗಿದಾವೆ. ಹೇಳಕ್ಕಾಗಲ್ಲ ಯಾವ ಜೆಂಡರ್ ಯಾರನ್ನ ಅಪ್ಪನ ಇಷ್ಟಪಡ್ತಾವೋ ಅಮ್ಮನ ಇಷ್ಟಪಡ್ತಾವೋ ಅಂತ. ಎಕ್ಸಾಕ್ಟ್ಲಿ. ಯಾರು ಲಿಬ್ರಲ್ ಆಗಿರ್ತಾರೋ ಅವ್ರನ್ನ ಇಷ್ಟಪಡ್ತಾರೆ, ಯಾರು ಸ್ಟ್ರಿಕ್ಟ್ ಆಗಿರ್ತಾರೆ ಆಬ್ವಿಯಸ್ಲಿ ಅವರಿಗೆ ಒಂದು ಸ್ವಲ್ಪ ಅಗೇನ್ಸ್ಟ್ ಹೋಗ್ತಾರೆ. ಯಾರು ಲಿಬ್ರಲ್ ಆಗಿರ್ತಾರೋ ಅವ್ರು ಇಷ್ಟಪಡ್ತಾರೆ, ಯಾರು ಮೆಂಟಲ್ ಆಗಿರ್ತಾರೋ ಅವ್ರನ್ನ ಇಷ್ಟಪಡಲ್ಲ. ನಮ್ಮಿಬ್ರಲ್ಲಿ ಯಾರು ಲಿಬ್ರಲ್, ಯಾರು ಆಬ್ವಿಯಸ್ಲಿ ನೀನೇ ಅನ್ಕೊಂತೀನಿ. ನಾನೇ ಲಿಬ್ರಲ್ಲು, ನೀನು ಮೆಂಟಲ್. ನಾವು ಸ್ವಲ್ಪ ಸ್ಟ್ರಿಕ್ಟ್ ಪೇರೆಂಟೇ ನಾನು ಆಗೋದು. ಇವ್ರು ಕಂಪ್ಲೀಟ್ ಲಿಬ್ರಲ್ಲು, ಅದಂತ ಅದರಲ್ಲಿ ಡೌಟೇ ಬೇಡ. Trade the currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.